Good afternoon, students. Myself, Soumya Hegde. This is Sankalp Learning Solution. Today, we are taking another subtopic in chemistry in everyday life. So, chemistry in everyday life ಅಲ್ಲಿ ಇನ್ನೊಂದು ಸಬ್ ಟಾಪಿಕ್ ಅನ್ನ ನಾವು ಇವತ್ತು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಅದು ಯಾವುದು? ಓಕೆ, ಕೆಮಿಕಲ್ ಇನ್ ಫುಡ್. ಓಕೆ, ಸೊ ಫುಡ್ ಅಲ್ಲಿ ನಾವು ಏನೇನನ್ನ ಯೂಸ್ ಮಾಡ್ತೀವಿ ಅಂತ ನೋಡಿ. ಫುಡ್ ಕಲರಿಂಗ್ ಅನ್ನ ಯೂಸ್ ಮಾಡ್ತೀವಲ್ವಾ? ಅಂದ್ರೆ ಈಗೊಂದು ಪೇಡ ಇದೆ, ಸ್ವೀಟ್ಸ್ ಇದಾವೆ, ಅಥವಾ ಏನಾದ್ರೂ ಒಂದು ಗೋಬಿ ಮಂಚೂರಿ ನಾವು ತಿಂತೀವಿ ಅಲ್ವಾ? ಸೊ ಗೋಬಿ ಮಂಚೂರಿಯನ್ ಅಲ್ಲಿ ಯೂಸ್ ಮಾಡ್ತೀವಿ ಅಲ್ವಾ? ಸೊ ಕಲರು, ಫ್ಲೇವರು, ಆಮೇಲೆ ಎಮಲ್ಸಿಫೈಯರು, ಸ್ಟೆಬಿಲೈಸರ್ಸ್ ಯಾಕೆ ಯೂಸ್ ಮಾಡ್ತಾ ಇದೀವಿ? ಆ ಫುಡ್ಗೆ ಒಳ್ಳೆ ಟೇಸ್ಟ್ ಇರಬೇಕು, ಶೆಲ್ಫ್ ಲೈಫ್ ಜಾಸ್ತಿ ಆಗ್ಬೇಕು, ನೋಡೋಕ್ ಅಟ್ರಾಕ್ಟಿವ್ ಆಗಿರ್ಬೇಕು, ಕ್ರೇವಿಂಗ್ ಬರೋ ತರ ಆಗ್ಬೇಕದು. ಈಗ ಆ ಫುಡ್ ಅನ್ನ ಕಲರ್ ಅನ್ನ ನೋಡಿದ ಕೂಡ್ಲೇನೆ ನಾವೇನ್ ಮಾಡ್ತೀವಿ ಹೇಳಿ? ಅದನ್ನ ತಿನ್ಬೇಕು ಅಂತ ಅನ್ಸ್ಬೇಕು ನನಗೆ. ಅಷ್ಟು ಚೆನ್ನಾಗಿರ್ಬೇಕು ಆ ಫುಡ್. ಆ ತರ ಕಲರಿಂಗ್ ಅನ್ನ ಹಾಕ್ತಿವಿ, ಬ್ರೈಟ್ ಕಲರ್ಗಳು. ಈಗ ನಾವು ಎಲ್ಲಾದ್ರೂ ಒಂದು ಸ್ವೀಟ್ ಸ್ಟೋರ್ಗೆ ಹೋದ್ರೆ ನೋಡಿ, ಅದಕ್ಕೆ ಚೆನ್ನಾಗಿ ಕಲರ್ ಹಾಕಿರ್ತಾರೆ. ರೋಸ್ ಕೇಕ್ಗಳೆಲ್ಲ ನೋಡಿ, ಕೇಕ್ ನೋಡಿದ ಕೂಡ್ಲೇನೆ ಇಷ್ಟ ಆಗ್ಬೇಕು ನನ್ಗೆ. ಫುಡ್ ಅನ್ನ ಕಲರಿಂಗ್ ಅನ್ನ ಮಾಡೋದು, ಅದು ಅಂದ್ರೆ ಆ ನ್ಯಾಚುರಲ್ ಕಲರಿಂಗ್ ಅನ್ನ, ಅದಕ್ಕೆ ತಿನ್ನುವಂಥದ್ದು ಎಡಿಬಲ್ ಕಲರ್ಸ್ ಅನ್ನ ಹಾಕಿರ್ತಾರೆ. ಇನ್ನೊಂದು ಫ್ಲೇವರ್ಸ್ ಆರ್ ಸ್ವೀಟ್ನರ್ಸ್ ಅಂತ ಕರಿತೀವಿ. ಚೆನ್ನಾಗಿ ಫ್ಲೇವರ್ ಬರ್ಬೇಕು ಅಂದ್ರೆ ಆರ್ಟಿಫಿಷಿಯಲ್ ಫ್ಲೇವರ್ಸ್. ಈಗ ನಂಗೆ ಪೈನಾಪಲ್ ಫ್ಲೇವರ್ ಬೇಕು, ರೋಸ್ ಮೇರಿ ಫ್ಲೇವರ್ ಬೇಕು, ರೋಸ್ ಫ್ಲೇವರ್ ಬೇಕು, ವೆನಿಲಾ ಬೇಕು, ಈ ತರ ಬೇರೆ ಬೇರೆ ಫ್ಲೇವರ್ಗಳು. ನಂಗೆ ಒಳ್ಳೆ ಫ್ಲೇವರ್ ಬರ್ಬೇಕು. ಅದು ನ್ಯಾಚುರಲ್ ಫ್ಲೇವರ್ ಅನ್ನ ಬಿಟ್ಟು ಅದರ ಎಕ್ಸ್ಟ್ರಾಕ್ಟ್ ಅನ್ನ ತೆಗೆದಿರ್ತಾರೆ ಕೆಮಿಕಲಿ. ಓಕೆ, ಆ ಎಕ್ಸ್ಟ್ರಾಕ್ಟ್ ಅನ್ನ ಏನ್ ತೆಗೆದಿರ್ತಾರಲ್ಲ, ಆ ಎಕ್ಸ್ಟ್ರಾಕ್ಟ್ ಅನ್ನ ನಾವು ಫುಡ್ ಮಾಡುವಾಗ ಮಾಡ್ತೀವಿ. ಇನ್ನು ಸ್ವೀಟ್ನರ್ಗಳು ನಮಗ್ ಗೊತ್ತಲ್ವಾ? ಈಗ ಶುಗರ್ ಫ್ರೀ ಅನ್ನೋ ಟ್ಯಾಗ್ ಲೈನ್ ಅಲ್ಲಿ ತುಂಬಾ ಸ್ವೀಟ್ನಿಂಗ್ ಏಜೆಂಟ್ ಗಳೆಲ್ಲ ಬರ್ತಿದಾವೆ. ಸ್ವೀಟ್ನರ್ಸ್ ಅಂದ್ರೆ ಯಾವ್ಯಾವ್ದಕ್ ಹಾಕ್ತಾರೆ? ಸ್ವೀಟ್ನರ್ಸ್ ಅಂದ್ರೆ ಯೂಶುವಲಿ ಕೋಲ್ಡ್ ಡ್ರಿಂಕಿಗೆ ಹಾಕ್ತಾರೆ, ಸ್ವೀಟ್ಸ್ಗೆ ಹಾಕ್ತಾರೆ ಅಲ್ವಾ? ಸೊ ಬೇರೆ ಬೇರೆ ಏನು ಪ್ರಾಸೆಸ್ಡ್ ಫುಡ್ಗಳಲ್ಲಿ ಸ್ವೀಟ್ನರ್ಸ್ ಅನ್ನ ಆಡ್ ಮಾಡ್ತಾರೆ. ಏನ್ ಮಾಡ್ತಾರೆ? ಇವೆಲ್ಲವನ್ನ ಹಾಕಿ ಆ ಫುಡ್ಡಿನ ಕ್ವಾಲಿಟಿ ಇನ್ಕ್ರೀಸ್ ಆಗುವಂಗ್ ಮಾಡ್ತಿದ್ದಾರೆ. ಯಾವ ತರ? ಕೆಮಿಕಲಿ ಮಾತ್ರ. ಇವೆಲ್ಲ ಹಾಕಿದ್ರು ಇವ್ ಯಾವ್ದಕ್ಕೂ ನ್ಯೂಟ್ರಿಷನ್ ವ್ಯಾಲ್ಯೂ ಇಲ್ಲ. ಅಂದ್ರೆ ಇದನ್ನ ತಿನ್ನೋದ್ರಿಂದ ನಂಗೆ ವಿಟಮಿನ್ ಸಿಗುತ್ತಾ, ಪ್ರೋಟೀನ್ ಸಿಗುತ್ತಾ, ಅಥವಾ ನನಗೆ ಏನಾದ್ರೂ ಪ್ರೋಬಯೋಟಿಕ್ ಸಿಗುತ್ತಾ, ಅಥವಾ ನನಗೆ ಏನ್ ಸಿಗುತ್ತಾ ಹೇಳಿ? ಬೇರೆ ಏನಾದ್ರೂ ಸಿಗುತ್ತಾ? ವಿಟಮಿನ್ಸು, ಮಿನಿರಲ್ಸು, ಇದ್ಯಾವುದು ನನಗೆ ಸಿಗೋದಿಲ್ಲ. ಇವೆಲ್ಲ ಸಿಗೋದು ಯಾವ್ದ್ರಿಂದ? ನ್ಯಾಚುರಲ್ ಫುಡ್ ಇಂದಾನೆ ನಿಮ್ಗೆ. ಎಮಲ್ಸಿಫೈಯರ್ಸ್ ಅನ್ನ ಯೂಸ್ ಮಾಡ್ತೀವಿ, ಸ್ಟೆಬಿಲೈಸರ್ಸ್ ಅನ್ನ ಯೂಸ್ ಮಾಡ್ತೀವಿ, ಅಂದ್ರೆ ಶೆಲ್ಫ್ ಲೈಫ್ ಇನ್ಕ್ರೀಸ್ ಮಾಡಕ್ಕೆ. ಫ್ಲೋರ್ ಇಂಪ್ರೂವರ್ ಅಂತ, ಅಂದ್ರೆ ಫ್ಲೋರ್ ಇಂಪ್ರೂವರ್ ಅಂದ್ರೆ ಏನ್ ಹೇಳಿ? ಒಂದ್ ಹಿಟ್ಟಿದೆ ಅಂತ ಅಂದ್ಕೊಳ್ಳಿ, ಯಾವ್ದಾದ್ರು ಒಂದು ಹಿಟ್ಟು. ಅದು ಚೆನ್ನಾಗಿ ಏನಾಗ್ಬೇಕು ಹೇಳಿ? ಅಂಟಾಗ್ಬೇಕು. ಅದನ್ನ ಚೆನ್ನಾಗಿ ನಾದಕ್ಕೆ ಬರ್ಬೇಕು, ನನಗೆ ಚೆನ್ನಾಗಿ ಚಪಾತಿ ಮಾಡಕ್ ಬರ್ಬೇಕು. ಆತರ ಫ್ಲೋರ್ ಇಂಪ್ರೂವರ್ ಅನ್ನ, ಪ್ರಿಸರ್ವೇಟಿವ್ ಗಳನ್ನ ಬಳಸ್ತಾರೆ. ಪ್ರಿಸರ್ವೇಟಿವ್ ಅನ್ನ ಯಾಕೆ ಬಳಸ್ತಾರೆ? ಎಲ್ಲಾ ಪ್ರೊಸೆಸ್ಡ್ ಫುಡ್ಗಳಲ್ಲೂ, ಪ್ಯಾಕ್ಡ್ ಫುಡ್ಗಳಲ್ಲಿ ಪ್ರಿಸರ್ವೇಟಿವ್ ಅನ್ನ ಹಾಕಿ ಇಟ್ಟಿರ್ತಾರೆ. ಸೋಡಿಯಂ ಬೆಂಜೋಯೇಟ್ ಅನ್ನ ಆಲ್ಮೋಸ್ಟ್ ಯೂಸ್ ಮಾಡ್ತಾರೆ. ಯಾಕೆ ಯೂಸ್ ಮಾಡ್ತಿದ್ದಾರೆ? ಯಾಕೆ ಅಂದ್ರೆ ಅದು ಫುಡ್ಡಿನ ಶೆಲ್ಫ್ ಲೈಫ್ ಇನ್ಕ್ರೀಸ್ ಮಾಡುತ್ತೆ. ಉಪ್ಮಾ ಮಿಕ್ಸ್ಚರ್ ಅಂತ ಬರುತ್ತೆ ಅಲ್ವಾ? ಉಪ್ಪಿಟ್ಟು, ಅಥವಾ ಏನಾದ್ರು ಗುಲಾಬ್ ಜಾಮೂನ್ ಮಿಕ್ಸ್, ಗೋಬಿ ಮಂಚೂರಿಯನ್ ಮಿಕ್ಸ್, ಸ್ವೀಟ್ ಕಾರ್ನ್ ಮಿಕ್ಸ್, ಈ ತರ ಏನೇನು ಬೇರೆ ಬೇರೆ ಮಿಕ್ಸ್ಚರ್ಗಳೇನ್ ಬರ್ತಿದಾವೆ, ಸೆರ್ಲ್ಯಾಕ್ಗಳು, ಅಥವಾ ಏನೇ ಫುಡ್ಗಳು, ಓಟ್ಸ್ ಮಸಾಲಾ ಅಂತ ಬರುತ್ತೆ, ನೂಡಲ್ಸ್ ಬರುತ್ತೆ. ಇವೆಲ್ಲದಕ್ಕೂ ಶೆಲ್ಫ್ ಲೈಫ್ ತುಂಬಾ ಕಡಿಮೆ ಇರುತ್ತೆ. ಈಗ ನಾನು ಮನೆಯಲ್ಲಿ ಈಗ ಹಾಲ್ ತಗೊಂಡೆ ಅಂತ ಅನ್ಕೊಳ್ಳಿ, ಆ ಹಾಲಿಗೆ ಒಂದು ಗುಣ ಇದೆ, ಏನ್ ಹೇಳಿ? ಅದು ಕೆಡೋ ಗುಣ ಇದೆ. ಅದಕ್ಕೆ ನಾನು ಪ್ರಿಸರ್ವೇಟಿವ್ ಅನ್ನ ಆಡ್ ಮಾಡಿ ಅದ್ರ ಶೆಲ್ಫ್ ಲೈಫ್ ಅನ್ನ ಇನ್ಕ್ರೀಸ್ ಮಾಡೋದು. ಇಲ್ಲ ಅಂದ್ರೆ ಅದೇನಾಗುತ್ತೆ, ಹಾಲು ಮೊಸರಾಗ್ಲೇಬೇಕು, ಕೆಡ್ಲೇಬೇಕದು. ಅದ್ರದ್ದು ಲ್ಯಾಕ್ಟೋಬ್ಯಾಸಿಲಸ್ ಅಷ್ಟು ಮಾಡೇ ಮಾಡುತ್ತೆ. ಬಟ್ ಏನ್ ಮಾಡ್ತಿದ್ದೀನಿ ನಾನು? ಆಕ್ಚುಲಿ ಆ ಫುಡ್ ಇದೆಯಲ್ಲ, ಆ ಫುಡ್ಡಿಗೆ ಪ್ರಿಸರ್ವೇಟಿವ್ ಅನ್ನ ಹಾಕಿ ಅದರ ಶೆಲ್ಫ್ ಲೈಫ್ ಅನ್ನ ಇನ್ಕ್ರೀಸ್ ಮಾಡ್ತಿದ್ದೀನಿ. ನಾನು ಜಾಸ್ತಿ ದಿನ ಬಳಸ್ಬೇಕು ಅದನ್ನ. ರೆಫ್ರಿಜಿರೇಟರ್ಗಳನ್ನು ನಾವು ಅದಕ್ಕೆ ಯೂಸ್ ಮಾಡೋದು. ಏನಕ್ಕೆ ಹೇಳಿ? ಆ ಫುಡ್ ಅನ್ನ ನಾವು ಕೆಡದೇ ಇರೋ ತರ ಒಂದು ಟೆಂಪರೇಚರ್ಲಿ ಮೇಂಟೈನ್ ಮಾಡ್ತಾ ಇದೀವಿ. ಹೀಗೆ ಕೆಮಿಕಲ್, ಯಾವ್ಯಾವ ಕೆಮಿಕಲ್, ಇಂಪಾರ್ಟೆಂಟ್ ಕೆಮಿಕಲ್ ಅನ್ನ ಫುಡ್ ಅಲ್ಲಿ ಹಾಕೋದು ಅನ್ನೋದನ್ನ ಈ ಕಾನ್ಸೆಪ್ಟ್ ಅಲ್ಲಿ ನಾವು ನೋಡೋಣ. ಓಕೆ, ಸೊ their preservation, enhancing their appeal and adding nutrition value to them. ಈ ಫುಡ್ ಕೆಮಿಕಲ್ ಅನ್ನ ಯಾಕೆ ಹಾಕ್ತಾರೆ? ದೇರ್ ಪ್ರಿಸರ್ವೇಟಿವ್, ಎನ್ಹಾನ್ಸಿಂಗ್ ದೇರ್ ಅಪೀಲ್, ನೋಡಕ್ ಚಂದ ಕಾಣಿಸ್ಬೇಕದು,
ಆಯ್ತಾ. ಇನ್ನೊಂದು ನ್ಯೂಟ್ರಿಟಿವ್ ವ್ಯಾಲ್ಯೂ ಇರೋದನ್ನ ಹಾಕ್ತಾರೆ ಅಂತ ಹೇಳ್ತಾರೆ, ಬಟ್ ಅದಾಗೋದಿಲ್ಲ ಇನ್ ಪ್ರಾಕ್ಟಿಕಲ್. ಓಕೆ, ಈಗ ನೋಡಿ ಗಟ್ ಹೆಲ್ತ್ ಚೆನ್ನಾಗ್ ಮಾಡಕ್ಕೆ ಅಂತ ಕೊಡೋದು ಒಂದಷ್ಟು ಪ್ರೋಬಯೋಟಿಕ್ ಅನ್ನ. ನೀವು ಮೊಸರನ್ನ ಹಾಲನ್ನ ಹೆಪ್ಪಕ್ ಮೊಸರು ಮಾಡಿ ಅದನ್ನ ತಗೊಂಡ್ರೆ ಅದು ಪ್ರೋಬಯೋಟಿಕ್. ಓಕೆ, ನೀವು ಗಂಜಿಯನ್ನು ಊಟ ಮಾಡಿದ್ರೆ ಅದು ಪ್ರೋಬಯೋಟಿಕ್. ಸೊ ಪ್ರೋಬಯೋಟಿಕ್ ಏನ್ ಮಾಡುತ್ತೆ ಹೇಳಿ, ನಮ್ಮ ಗಟ್ ಹೆಲ್ತ್ ಅನ್ನ ಸರಿ ಮಾಡುತ್ತೆ. ಗಟ್ ಹೆಲ್ತ್ ಚೆನ್ನಾಗಿತ್ತು ಅಂದ್ರೆ ಇಡೀ ನಮ್ಮ ಬಾಡಿ ಸಿಸ್ಟಮ್ ಕರೆಕ್ಟ್ ಆಗಿರುತ್ತೆ ಅಂತ. ಸೊ ನ್ಯೂಟ್ರಿಷನ್ ವ್ಯಾಲ್ಯೂ ಅನ್ನ ಹಾಕ್ತಾ ಇದ್ದಾರೆ. ಯಾಕೆ ಹೇಳಿ, ನಾವು ಪ್ರಿಸರ್ವ್ ಫುಡ್ ಅನ್ನ ಜಾಸ್ತಿ ಆಡ್ ಮಾಡ್ತಾ ಹೋದಂಗೆ ನಮ್ ಬಾಡಿ ಬೇಕಾಗಿರೋ ನ್ಯೂಟ್ರಿಷನ್ ಸಿಗದೇ ಇಲ್ಲ ಅದರಲ್ಲಿ, ಅಲ್ವಾ. ಸೊ ಇದು ಮೂರಕ್ಕೆ ಅಂತಾನೆ ಕೆಮಿಕಲ್ಸ್ ಅನ್ನ ಫುಡ್ ಅಲ್ಲಿ ಆಡ್ ಮಾಡ್ತಾ ಇದ್ದಾರೆ. ಕಲರ್ಸ್, ಫ್ಲೇವರ್ಸ್ ಮತ್ತೆ ಸ್ವೀಟ್ನರ್ಸ್, ಫ್ಯಾಟ್ ಎಮಲ್ಸಿಫೈಯರ್ಸ್ ಅಂಡ್ ಸ್ಟೆಬಿಲೈಸಿಂಗ್ ಏಜೆಂಟ್, ಫ್ಲೋರ್ ಇಂಪೋರ್, ಆಂಟಿ ಸ್ಟೆಲ್ಲಿಂಗ್ ಏಜೆಂಟ್ ಅಂಡ್ ಬ್ಲೀಚಸ್. ಓಕೆ, ನಾವು ನೋಡಿ ಬ್ರೆಡ್ ಬನ್ ಮಾಡುವಾಗಲ್ಲ ಏನ್ ಮಾಡ್ತೀವಿ ಹೇಳಿ, ಫ್ಲೋರ್ ಇಂಪ್ರೂವರ್ ಅನ್ನ ಯೂಸ್ ಮಾಡ್ತೀವಿ. ಇನ್ನೊಂದು ಆಂಟಿ ಆಕ್ಸಿಡೆಂಟ್, ಇವಾಗ ತುಂಬಾ ಬಾಳಿಕೆಯಲ್ಲಿ ಇರೋದು. ಯಾರು ಕೇಳಿದ್ರು ಆಂಟಿ ಆಕ್ಸಿಡೆಂಟ್, ರಿಚ್ ಇನ್ ಆಂಟಿ ಆಕ್ಸಿಡೆಂಟ್ ಅಂತ ಹೇಳ್ತಾರೆ. ಹಾಗಾದ್ರೆ ಆಂಟಿ ಆಕ್ಸಿಡೆಂಟ್ ಅನ್ನ ನಾವು ಯಾಕೆ ಯೂಸ್ ಮಾಡ್ಬೇಕು ಸ್ಟೂಡೆಂಟ್ಸ್? ಆಂಟಿ ಆಕ್ಸಿಡೆಂಟ್ ಅನ್ನ ಯಾಕೆ ಯೂಸ್ ಮಾಡ್ಬೇಕು ಅಂದ್ರೆ, ಅದು ನಮ್ಮ ಬಾಡಿಯಲ್ಲಿರೋ ಫ್ರೀ ರ್ಯಾಡಿಕಲ್ ಅನ್ನ ತಿನ್ಬಿಡುತ್ತೆ, ತಗೋಬಿಡುತ್ತೆ. ಅರ್ಥ ಆಯ್ತಾ? ಇನ್ ಸಿಂಪಲ್ ಲ್ಯಾಂಗ್ವೇಜ್, ತಗೊಳ್ಳುತ್ತೆ ಅದು ಫ್ರೀ ರ್ಯಾಡಿಕಲ್ ಅನ್ನ ನ್ಯೂಟ್ರಲ್ ಮಾಡ್ಕೊಂಡು ಹೋಗುತ್ತೆ. ಯಾವಾಗ ನನ್ನ ಬಾಡಿಯಲ್ಲಿ ಫ್ರೀ ರ್ಯಾಡಿಕಲ್ ಕಡಿಮೆ ಆಗ್ತಾ ಬಂತೋ, ಫ್ರೀ ರ್ಯಾಡಿಕಲ್ ಕಡಿಮೆ ಆದಂಗೆ ನಂಗೆ ಏಜ್ನಿಂಗ್ ಕಡಿಮೆ ಆದಂಗೆ ಅನ್ಸುತ್ತೆ, ನಾನು ಯಂಗ್ ಅನಿಸ್ತೀನಿ. ಇನ್ನೊಂದು, ನನ್ನ ಇಮ್ಯುನಿಟಿ ಇಂಪ್ರೂವ್ ಆಗುತ್ತೆ. ನನ್ಗೇನಾಗೋದಿಲ್ಲ, ಇಮ್ಯುನೈಸೇಷನ್ ಇರುತ್ತೆ. ಅಂದ್ರೆ ಏನಿರ್ತೀನಿ ಹೇಳಿ, ರೋಗ ನಿರೋಧಕ ಶಕ್ತಿನ ಜಾಸ್ತಿ ಮಾಡುತ್ತೆ ಆಂಟಿ ಆಕ್ಸಿಡೆಂಟ್. ಅದಕ್ಕೆ ವಿಟಮಿನ್ ಸಿ ತಗೊಳ್ಳಿ, ರಿಚ್ ಇನ್ ಆಂಟಿ ಆಕ್ಸಿಡೆಂಟ್ ಅಂತಾರೆ. ಫ್ರೂಟ್ಸ್ ತಗೊಳ್ಳಿ, ವೆಜ್ಜೀಸ್ ತಗೊಳ್ಳಿ, ಎಲ್ಲದಕ್ಕೂ ಆಂಟಿ ಆಕ್ಸಿಡೆಂಟ್ ಇರುತ್ತೆ. ಯಾಕೆಂದ್ರೆ ಯಾವುದು ನ್ಯಾಚುರಲ್ ಇದೆಯಲ್ಲ, ಆ ಆಂಟಿ ಆಕ್ಸಿಡೆಂಟ್ ಅನ್ನ ತಗೊಂಡ್ರೆ ನನ್ಗೇನಾಗುತ್ತೆ, ನನ್ನ ಏಜನಿಂಗು ಅಥವಾ ನನ್ನ ಇಮ್ಯುನಿಟಿ ಸಿಸ್ಟಮ್, ಗಟ್ ಹೆಲ್ತ್ ಎಲ್ಲಾನು ಸರಿ ಮಾಡುತ್ತಿದ್ದು. ಹಾಗಾಗಿ ಆಂಟಿ ಆಕ್ಸಿಡೆಂಟ್, ಇವಾಗ ರಿಚ್ ಇನ್ ಆಂಟಿ ಆಕ್ಸಿಡೆಂಟ್ ಅಂತ ಒಂದು ಟ್ರೆಂಡ್ ಬಂದಿದೆ, ಕಾರಣ ಇದೆ. ಅರ್ಥ ಆಯ್ತಾ? ಸೊ ಫುಡ್ ಕಲರ್ಸ್ ಅಲ್ಲಿ ಇಷ್ಟು ಟೈಪು. ಓಕೆ, ಸೊ ಪ್ರಿಸರ್ವೇಟಿವ್ ಮತ್ತೆ ನ್ಯೂಟ್ರಿಷನ್ ಸಪ್ಲಿಮೆಂಟ್ಸ್ ಸಚ್ ಆಸ್ ಮಿನರಲ್ಸ್, vitamins, amino acids, okay, except chemicals of category. None of the above additive, okay, shave nutritive value. Nutritive value ಇದು ಯಾವುದಕ್ಕೂನು ಇಲ್ಲ. These are added either to increase the shelf life or stored food for cosmetic purpose. ಏನಕ್ಕೆ ಯೂಸ್ ಮಾಡ್ತಿದ್ದಾರೆ ಹೇಳಿ? ಒಂದೋ ಶೆಲ್ಫ್ ಲೈಫ್ ಇನ್ಕ್ರೀಸ್ ಮಾಡಕ್ಕೆ, ಇಲ್ಲ ಕಾಸ್ಮೆಟಿಕ್ ಪರ್ಪಸ್ಗೆ ಅಂತ ಮಾತ್ರ ಅದನ್ನ ಯೂಸ್ ಮಾಡ್ತಿದೀವಿ ನಾವು. ಬೇರೆ ಯಾವುದಕ್ಕೂನು ನಾವೇನ್ ಮಾಡ್ತಿಲ್ಲ ಹೇಳಿ, ನಾವು ಫುಡ್, ಕೆಮಿಕಲ್ ಇನ್ ಫುಡ್ ಅನ್ನ ಯೂಸ್ ಮಾಡ್ತಿಲ್ಲ. ಅದ್ರ ಅಪೀಲಿಂಗ್ ಚೆನ್ನಾಗಾಗ್ಬೇಕು, ನೋಡಕ್ ಚೆನ್ನಾಗಾಗ್ಬೇಕು, ಏನಾಗ್ಬೇಕು, ನನ್ಗೆ ಅಟ್ರಾಕ್ಟಿವ್ ಆಗಿರ್ಬೇಕು, ಟೇಸ್ಟ್ ಚೆನ್ನಾಗಿರ್ಬೇಕು, ಇಷ್ಟಕ್ಕೆ ಯೂಸ್ ಮಾಡ್ತಾ ಇದೀವಿ ಅದನ್ನ. ಓಕೆ, ಸೊ ಬಟ್ ಇವತ್ತಿನ ಯಂಗ್ ಜನರೇಷನ್ ಇದೆಯಲ್ಲ, ಅದು ಆರ್ಗ್ಯಾನಿಕ್ ಫುಡ್ ಕಡೆಗೆ ತುಂಬಾ ವಾಲ್ತಿದೆ. ಯಾಕೆಂದ್ರೆ ಬರ್ತಿರುವಂತಹ ರೋಗಗಳು, ಪ್ರಾಬ್ಲಮ್ಗಳು, ಹೆಲ್ತ್ ಇಶ್ಯೂಗಳು, ಗಟ್ ಹೆಲ್ತ್ ಪ್ರಾಬ್ಲಮ್, ಇವನ್ನೆಲ್ಲ ನೋಡಿ ಅವ್ರಿಗೆ ಅರ್ಥ ಆಗಿದೆ. ಓಕೆ, ನಾನು ಏನ್ ಮಾಡ್ಬೇಕು ಹೇಳಿ, ಇವೆಲ್ಲವನ್ನ ಬಿಟ್ಟು, ಕೆಮಿಕಲ್ಸ್ ಅನ್ನ ಬಿಟ್ಟು ನಾನು ಏನ್ ಮಾಡ್ಬೇಕು, ನ್ಯಾಚುರಲ್ ಫುಡ್ ಕಡೆಗೆ ಹೋಗ್ಬೇಕು ಅನ್ನೋ ಅವೇರ್ನೆಸ್ ಬಂದಿದೆ ಇವಾಗ. ಓಕೆ, ನ್ಯಾಚುರಲ್ ಸ್ವೀಟ್ನರ್ಸ್, ಸುಕ್ರೋಸ್ ಆಡ್ ಟು ಕ್ಯಾಲರಿ ಇಂಟೇಕ್, therefore many people prefer to use ಆರ್ಟಿಫಿಷಿಯಲ್ ಸ್ವೀಟ್ನರ್ಸ್. ಏನಾಗುತ್ತೆ, ನ್ಯಾಚುರಲ್ ಸ್ವೀಟ್ನರ್ ಸುಕ್ರೋಸ್ ಇದೆಯಲ್ಲ, ಈ ಸುಕ್ರೋಸ್ ಏನ್ ಮಾಡುತ್ತೆ ಅಂದ್ರೆ, ಓಕೆ, ಸುಕ್ರೋಸ್ ಏನ್ ಮಾಡುತ್ತೆ, ಆಡ್ ಟು ಕ್ಯಾಲರಿ, ಏನ್ ಮಾಡುತ್ತೆ, ಕ್ಯಾಲರಿ ಇಂಟೇಕ್, therefore ಏನ್ ಮಾಡ್ತಾರೆ, ನ್ಯಾಚುರಲಿ ಏನ್ ಮಾಡ್ತಾರೆ ಹೇಳಿ, ಪೀಪಲ್ ಪ್ರಿಫರ್ ಟು ಯೂಸ್ ಆರ್ಟಿಫಿಷಿಯಲ್ ಸ್ವೀಟ್ನರ್. ಯಾಕೆಂದ್ರೆ ಏನಾಗುತ್ತೆ, ಆರ್ಟಿಫಿಷಿಯಲ್ ಸ್ವೀಟ್ನರು ಕ್ಯಾಲರಿಯನ್ನ ಹೆಚ್ಚು ಮಾಡಲ್ಲ. ನಮ್ಗೇನಿದೆ ಹೇಳಿ, ಇಷ್ಟೇ ಕ್ಯಾಲರಿ ತಿನ್ಬೇಕು, ಒಂದು ದಪ್ಪ ಆಗ್ಬಿಡ್ತೀವಿ, ಇಲ್ಲ ಸಣ್ಣ ಆಗ್ಬಿಡ್ತೀವಿ, ಅಥವಾ ನಮ್ಮ ಬಾಡಿಯಲ್ಲಿ ಇಷ್ಟು ಕ್ಯಾಲರಿ ಬರ್ನ್ ಆಗೋದಿಲ್ಲ, ಇದೆಲ್ಲ ಪ್ರಾಬ್ಲಮ್. ಇವತ್ತೆಲ್ಲ ಡಯಟ್ ಮಾಡ್ತಿದಾರಲ್ಲ, ಸೊ ಡಯಟಿಂಗಿಗೆ ಸುಕ್ರೋಸು ಒಳ್ಳೇದಲ್ಲ. ಏನ್ ಮಾಡುತ್ತೆ, ನೀವು ತಿಂದಂಗೆ ಸಕ್ಕರೆ ತಿಂದಷ್ಟು ನಿಮ್ ಕ್ಯಾಲರಿ ಆಡ್ ಆಗ್ತಾ ಹೋಗುತ್ತೆ. ಕ್ಯಾಲರಿ ಆಡ್ ಆದಾಗ ಅದಕ್ಕೆ ಕರೆಕ್ಟ್ ಆಗಿ ಇನ್ಸುಲಿನ್ ಸ್ಯಾಕ್ರೇಷನ್ ಆಗ್ಬೇಕಾಯ್ತು. ದೆರ್ಫೋರ್ ಮೆನಿ ಪೀಪಲ್ ಡು ನಾಟ್ ಪ್ರಿಫರ್ ಏನನ್ನ, ಸುಕ್ರೋಸ್ ಅನ್ನ. ಸೊ ದೇ ಪ್ರಿಫರ್ ಟು ಯೂಸ್ ಆರ್ಟಿಫಿಷಿಯಲ್ ಸ್ವೀಟ್ನರ್ಸ್. ಓಕೆ, ಆರ್ಟಿಫಿಷಿಯಲ್
sweetener. Okay. Okay. So, ಆರ್ಥೋಸಲ್ಫೋಬೆನ್ಜನಮೈಡ್ ಅಂತ ಕರಿತೀವಿ. ಆರ್ಥೋಸಲ್ಫೋಬೆನ್ಜನಮೈಡ್ ಅಂತ ಕನ್ಸಿಡರ್ ಮಾಡ್ತೀವಿ. ಓಕೆ. ಸೊ ಇದೇನು ಆರ್ಥೋಸಲ್ಫೋಬೆನ್ಜನಮೈಡ್ ಈಸ್ ಕಾಮನ್ಲಿ ನೋನ್ ಆಸ್ ಸ್ಯಾಕರಿನ್. ಇದು ಫಸ್ಟ್ ಪಾಪ್ಯುಲರ್ ಆರ್ಟಿಫಿಷಿಯಲ್ ಸ್ವೀಟ್ನಿಂಗ್ ಏಜೆಂಟ್. ಏನಾಗಿರುತ್ತೆ, ಫಸ್ಟ್ ಪಾಪ್ಯುಲರ್ ಆರ್ಟಿಫಿಷಿಯಲ್ ಸ್ವೀಟ್ನಿಂಗ್ ಏಜೆಂಟ್ ಆಗಿರುತ್ತೆ ಅದು. ಓಕೆ. ಸೊ ಸ್ಯಾಕರಿನ್ ಅನ್ನೋದಿದೆಯಲ್ಲ, ಇದು ಆಕ್ಸಿಡೆಂಟಲ್ ಡಿಸ್ಕವರಿ. ಇದು ಅಂದ್ರೆ ಸ್ಯಾಕರಿನೇ ಫೈಂಡ್ ಔಟ್ ಮಾಡ್ಬೇಕು ಅಂತ ಹೋಗಿದ್ದಲ್ಲ, ಅದಾಗಿ ಸಿಕ್ಕಿದ್ದು. ಓಕೆ. ಫೇಲ್ಬರ್ಗ್ ಅನ್ನೋ ಸೈಂಟಿಸ್ಟು, ಫೇಲ್ಬರ್ಗ್ ಅಂತ ಒಬ್ರು ಸೈಂಟಿಸ್ಟು ಏನ್ ಮಾಡಿದ್ರು, ಜರ್ಮನಿಯಲ್ಲಿ ಅವರು ಏನನ್ನ ಡಿಸ್ಕವರ್ ಮಾಡ್ತಿದ್ರು ಅಂದ್ರೆ, ಓಕೆ, ಅವರು ಯಾವ್ದನ್ನ ಟೆಸ್ಟ್ ಮಾಡ್ತಿದ್ರು ಅಂದ್ರೆ, ಅವರು ಫೇಲ್ಬರ್ಗ್ ರಾಮ್ಸನ್ ಅಂತ ಸೈಂಟಿಸ್ಟು, ಇವರು ಸಲ್ಫೋಬೆನ್ಜನಮೈಡ್ ಅನ್ನ ಟೆಸ್ಟ್ ಮಾಡ್ತಾ ಇದ್ದಿದ್ದು. ಸಲ್ಫೋಬೆನ್ಜನಮೈಡ್ ಅನ್ನ ಟೆಸ್ಟ್ ಮಾಡ್ತಾ ಇರುವಾಗ ಏನ್ ಮಾಡಿದ್ರು, ಒಂದು ಸ್ವೀಟ್ ಟೇಸ್ಟ್ ಇರೋದು ಕೈಗೆ ತಾಕೊಂಡಿತ್ತು ಅವರಿಗೆ. ಸೊ ಅವ್ರೇನ್ ಮಾಡಿದ್ರು, ವಿತ್ ಕೋಲ್ಟಾರ್ ಡೆರಿವೇಟಿವ್, ಕೋಲ್ಟಾರ್ ಡೆರಿವೇಟಿವ್ ಅಲ್ಲಿ ಸಲ್ಫೋಬೆನ್ಜನಮೈಡ್ ಮಾಡ್ತಿದ್ರು ಅವರು. ಸೊ ಅವಾಗ ಕೈಗೇನೋ ತುಂಬಾ ಸ್ವೀಟ್ನಿಂಗ್ ಇರೋದು ಡೆರಿವೇಟಿವ್ ಕಾಣಿಸ್ತಿತ್ತು. ಅದನ್ನ ಟ್ರೇಸ್ ಮಾಡಿದಾಗ ಅದು ಬೆನ್ಜೋಯಿಕ್ ಸಲ್ಫೋನಮೈಡ್ ಆಗಿತ್ತದು. ಓಕೆ. ಸೊ ಸ್ಯಾಕರಿನ್ ಈಸ್ ವೈಡ್ಲಿ ಕಮರ್ಷಿಯಲ್. ಯಾಕೆಂದ್ರೆ ಅದು ಸುಕ್ರೋಸ್ಗಿಂತ 300 to 400 ಟೈಮ್ಸ್ ಸ್ವೀಟ್ನಿಂಗ್ ಜಾಸ್ತಿ ಇದೆ. ಯಾವ್ದಕ್ಕೆ? ಸ್ಯಾಕರಿನ್ಗೆ. ಅರ್ಥ ಆಯ್ತಾ? ಸೊ ಈ ಆರ್ಥೋಬೆನ್ಜೋನಮೈಡ್ ಇರುತ್ತಲ್ಲ, ಬೆನ್ಜೋಸಲ್ಫೋನಮೈಡು ಏನ್ ಮಾಡಿದ್ರು, ಫೇಲ್ಬರ್ಗು ಕೈಗೆ ತಾಕೊಂಡಿತ್ತು. ಯಾವಾಗ ಅವ್ರ ಫುಡ್ ಅಂತ ತಿನ್ನಕ್ ಹೋದ್ರು, ಅದು ಕೈಗೆ ತಾಗಿರೋದು ಅಂಟಿರೋದು ಪೂರ್ತಿ ಹೋಗಿರ್ಲಿಲ್ಲ. ಅದು ಅವ್ರ ಫುಡ್ಡಿಗೆ ತಾಗ್ದಾಗ ಶುಗರ್ಗಿಂತ ಜಾಸ್ತಿ ಸ್ವೀಟ್ ಇದೆಯಲ್ಲ ಅಂತ ನೆಕ್ಸ್ಟ್ ಅದನ್ನ ಸಿಂಥೆಸಿಸ್ ಮಾಡಿದಾಗ ನಮಗೆ ಸ್ಯಾಕರಿನ್ ಸಿಕ್ತು. ಓಕೆ. ಈ ಸ್ಯಾಕರಿನ್ ಸಿಕ್ಕಿದ್ರೆ ಸಹ ಸೆಕೆಂಡ್ ವರ್ಲ್ಡ್ ವಾರ್ ಆಗೋವರೆಗೆ ಸ್ಯಾಕರಿನ್ ಬಳಕೆ ಅಷ್ಟಿರ್ಲಿಲ್ಲ. ಯಾಕೆಂದ್ರೆ ನಮ್ಗೆ ಸಕ್ಕರೆ ಬೇಕಾದಷ್ಟು ಸಿಗ್ತಾ ಇತ್ತು, ನ್ಯಾಚುರಲ್ ಸ್ವೀಟ್ನರ್ ಸಿಗ್ತಾ ಇತ್ತು ನಮ್ಗೆ. ಬಟ್ ಯಾವಾಗ ಸೆಕೆಂಡ್ ವರ್ಲ್ಡ್ ವಾರ್ ಆಯ್ತಲ್ಲ, ಅವಾಗ ಏನಾಯ್ತು, ಶುಗರ್ ನಮಗೆ ಕಡಿಮೆ ಆಗ್ತಾ ಬಂತು. ಆಮೇಲೆ ಜನಕ್ಕೇನೋ ಸ್ವಲ್ಪ ಕಾನ್ಶಿಯಸ್ನೆಸ್ ಬರಕ್ ಇಳಿತು. ಏನಾಗುತ್ತೆ ಹೇಳಿ, ಇದು ಏನು ಕ್ಯಾಲರಿ ಇಂಟೇಕ್ ಅವೆಲ್ಲ ಸ್ವಲ್ಪ ಕಾನ್ಶಿಯಸ್ನೆಸ್ ಬರಕ್ ಸ್ಟಾರ್ಟ್ ಆದ್ಮೇಲೆ ಸ್ಯಾಕರಿನ್ಗೆ 1879 ಅಲ್ಲಿ ಏನಾಯ್ತು, ಒಳ್ಳೆ ವ್ಯಾಲ್ಯೂ ಬಂತು. ಓಕೆ. ಒಳ್ಳೆ ವ್ಯಾಲ್ಯೂ ಬಂತು. ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ನಾವು ಸ್ಯಾಕರಿನ್ ಅನ್ನ? ಆರ್ಟಿಫಿಷಿಯಲ್ ಸ್ವೀಟ್ನಿಂಗ್ ಗೆ. ಯಾಕೆಂದ್ರೆ ಸುಕ್ರೋಸ್ಗಿಂತ 300-400 ಪಟ್ಟು ಸ್ವೀಟ್ ಇರುತ್ತೆ. ಸ್ವಲ್ಪ ಹಾಕಿದ್ರೆ ಸಾಕು, ಸಕ್ಕರೆ ಅಷ್ಟು ಜಾಸ್ತಿ ಹಾಕ್ಬೇಕು ಅಂತ ಇಲ್ಲ. ಅರ್ಥ ಆಯ್ತಾ? ಸೊ ಇದು ಒನ್ ಆಫ್ ದ ಸ್ವೀಟ್ನಿಂಗ್ ಏಜೆಂಟ್. ಯಾವುದು? ಸ್ಯಾಕರಿನ್. ಓಕೆ. ನೆಕ್ಸ್ಟ್ ಆಸ್ಪರ್ಟೇಮ್ is the most successful and widely used artificial sweetener. ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಆಸ್ಪರ್ಟೇಮ್ ಅನ್ನ? ಕೋಲ್ಡ್ ಡ್ರಿಂಕ್ಸ್ ಅಲ್ಲಿ ಯೂಸ್ ಮಾಡ್ತೀವಿ. ಓಕೆ. ಬಿಕಾಸ್ ಇಟ್ ಇಸ್ ಅನ್ಸ್ಟೇಬಲ್ ಅಟ್ ಕುಕಿಂಗ್ ಟೆಂಪರೇಚರ್. ಏನಾಗಿರುತ್ತೆ, ಅನ್ಸ್ಟೇಬಲ್ ಇರುತ್ತೆ ಇದು ಕುಕಿಂಗ್ ಟೆಂಪರೇಚರ್ಲಿ. ಕೋಲ್ಡ್ ಟೆಂಪರೇಚರ್ ಏನಿರುತ್ತೆ ಹೇಳಿ, ವೆರಿ ಸ್ಟೇಬಲ್ ಎಲಿಮೆಂಟ್. ನಿಮ್ಗೆ ಕಾಣಿಸ್ತಿದೆಯಲ್ಲ, ಪಿಕ್ಚರ್ ಕಾಣಿಸ್ತಿದೆ. ಡಯಾಬಿಟಿಕ್ ಫ್ರೆಂಡ್ಲಿ ಹೌದು, ಲೋ ಇಂಟೇಕ್ ಹೌದು, ಡಯಟ್ ಹೌದು, ಡಯಟೇಬಲ್ ಹೌದು, ಮತ್ತೆ ಎಡಿಬಲ್ ಹೌದು. ಆಮೇಲೆ ನಮ್ಮ ನ್ಯಾಚುರಲ್ ಶುಗರ್ಗಿಂತ ಕಡಿಮೆ ಕಾಸ್ಟ್, 300 to 400 ಟೈಮ್ ಜಾಸ್ತಿ ಸ್ವೀಟ್ನಿಂಗ್ ಇರುತ್ತೆ. ಇದೆಲ್ಲ ಇರೋದಕ್ಕೆ ಆಸ್ಪರ್ಟೇಮ್ ಇಸ್ ದ ಮೋಸ್ಟ್ ಸಕ್ಸಸ್ಫುಲ್ ಅಂಡ್ ವೈಡ್ಲಿ ಯೂಸ್ಡ್ ಆರ್ಟಿಫಿಷಿಯಲ್ ಸ್ವೀಟ್ನರ್ ಆಗಿರುತ್ತೆ. ಓಕೆ. ಇದು ಒಂದು ಸ್ವೀಟ್ನರ್. ಅಲಿಥೇಮ್ ಹೈಲಿ ಪೊಟೆನ್ಸಿ ಸ್ವೀಟ್ನರ್, ಆಲ್ದೋ ಇಟ್ ಈಸ್ ಮೋಸ್ಟ್ ಸ್ಟೇಬಲ್ ದೆನ್ ಆಸ್ಪರ್ಟೇಮ್. ದ ಕಂಟ್ರೋಲ್ ಆಫ್ ಸ್ವೀಟ್ನಿಂಗ್ ಫುಡ್ ಇಸ್ ಡಿಫಿಕಲ್ಟ್ ವೈಲ್ ಯೂಸಿಂಗ್. ಈಗ ಆಸ್ಪರ್ಟೇಮ್ ಮತ್ತೆ ಅಲಿಟೇಮ್ ಎರಡನ್ನೂ ಕೋಲ್ಡ್ ಫುಡ್ ಅಲ್ಲಿ ಯೂಸ್ ಮಾಡ್ತೀವಿ ನಾವು. ಬಟ್ ದ ಪೊಟೆನ್ಸಿ ಸ್ವೀಟ್ನರ್ ಏನು, ಇಟ್ ಈಸ್ ಹೈಲಿ ಪೊಟೆನ್ಶಿಯಲ್. ಏನಿರುತ್ತೆ ಅದನ್ನ ಕೋಲ್ಡ್ ಟೆಂಪರೇಚರ್ಲಿ ಮಾತ್ರ ಇಡಕ್ಕಾಗುತ್ತೆ. ಟೆಂಪರೇಚರ್ ಜಾಸ್ತಿ ಆದಂಗೆ ಅದು ಅನ್ಸ್ಟೇಬಲ್ ಆಗ್ಬಿಡುತ್ತೆ. ಬಟ್ ಇದ್ರ ಪ್ರಾಬ್ಲಮ್ ಏನ್ ಹೇಳಿ, ಹಾಕ್ದಂಗೆ ಸ್ವೀಟ್ನಿಂಗ್ ಅನ್ನ ಮಾತ್ರ ಕಂಟ್ರೋಲೇ ಮಾಡಕ್ಕಾಗಲ್ಲ, ತುಂಬಾ ಸ್ವೀಟ್ ಆಗ್ಬಿಡುತ್ತೆ. ಅದಕ್ಕೆ ಎರಡನ್ನು ಏನ್ ಮಾಡ್ತಾರೆ, ಎಲ್ಲೆಲ್ಲಿ ಕಂಡೀಷನ್ ಗಳಿದೆಯಲ್ಲ ಅಲ್ಲೆಲ್ಲ ಯೂಸ್ ಮಾಡ್ತಾ ಇರ್ತಾರೆ ಅಲಿಟೇಮ್ ಅನ್ನು. ಓಕೆ. ಸುಕ್ರೂಲೋಸ್ ಈಸ್ ಟ್ರೈಕ್ಲೋರೋ ಡೆರಿವೇಟಿವ್ ಆಫ್ ಸುಕ್ರೋಸ್. ಏನಿರುತ್ತೆ, ಟ್ರೈಕ್ಲೋರೋ ಡೆರಿವೇಟಿವ್ ಆಫ್ ಸುಕ್ರೋಸ್ ಆಗಿರುತ್ತೆ. ಇಟ್ ಅಪಿಯರ್ಸ್ ಅಂಡ್ ಟೇಸ್ಟ್ ಲೈಕ್ ಶುಗರ್.
ಇಟ್ ಈಸ್ ಸ್ಟೇಬಲ್ ಅಟ್ ಕುಕಿಂಗ್ ಟೆಂಪರೇಚರ್, ಇಟ್ ಡಸಂಟ್ ಪ್ರೊವೈಡ್ ಕ್ಯಾಲರಿ. ಅದಕ್ಕೆ ನೋಡಿ ಶುಗರ್ ಫ್ರೀ, ಲೋ ಕ್ಯಾಲರಿ ಅಂತೆಲ್ಲ ಬರುತ್ತಲ್ಲ ಡೈರಿ ಪ್ರಾಡಕ್ಟ್ ಅಲ್ಲಿ, ಡೆಸರ್ಟ್ ಗಳಲ್ಲಿ, ಚಾಕ್ಲೇಟ್ ಗಳಲ್ಲಿ, ಸ್ನಾಕ್ ಗಳಲ್ಲಿ ಎಲ್ಲ ಕಡೆ ಏನ್ ಮಾಡ್ತಾರೆ, ಡೆರಿವೇಟಿವ್ ಆಫ್ ಸುಕ್ರೋಸ್ ಅನ್ನ ಬಳಸ್ತಾರೆ. ದಟ್ ಈಸ್ ಸುಕ್ರೂಲೋಸ್ ಅಂತ ಕರಿತೀವಿ, ಟ್ರೈಕ್ಲೋರೋ ಡೆರಿವೇಟಿವ್. ಓಕೆ, ಸೊ ಪಿಕ್ಚರ್ ಅಲ್ಲಿ ನಿಮ್ಗೆ ಕಾಣಿಸ್ತಿದೆ ಅಲ್ವಾ. ಸೊ ಇದನ್ನ ಎಲ್ಲಾ ಕಡೆ ಯೂಸ್ ಮಾಡ್ತೀವಿ, ಟೇಬಲ್ ಟಾಪ್ ಸ್ವೀಟ್ನರ್ಸ್ ಗಳಲ್ಲಿ ಅಲ್ವಾ. ಈಗ ನಾವು ಕೆಫೆ ಕಾಫಿ ಡೇಗೆ ಹೋಗ್ತೀವಿ, ಅಲ್ಲೊಂಥರ ಸ್ವೀಟ್ ಕೊಡ್ತಾರೆ, ಅಥವಾ ಬೇಕಿಂಗ್ ಅಲ್ಲಿ, ಅಥವಾ ಲೈಟ್ ಐಸ್ ಕ್ರೀಮ್ಗಳಲ್ಲಿ, ಕೇಕ್ಗಳಲ್ಲಿ, ಸ್ನಾಕ್ಸ್ ಅಲ್ಲಿ ಎಲ್ಲ ಕಡೆ ಶುಗರ್ ಬದಲಿಗೆ ಸುಕ್ರೂಲೋಸ್ ಅನ್ನ ಯೂಸ್ ಮಾಡ್ತಾ ಇರ್ತೀವಿ. ಓಕೆ, ದೀಸ್ ಆರ್ ಆರ್ಟಿಫಿಷಿಯಲ್ ಸ್ವೀಟ್ನರ್ಸ್. ಯಾವ್ಯಾವ್ದು? ಒಂದು ಸ್ಯಾಕರಿನ್, ಆಸ್ಪರ್ಟೇಮ್, ಅಲಿಟೇಮ್, ಸುಕ್ರೂಲೋಸ್. ಓಕೆ, ಫುಡ್ ಪ್ರಿಸರ್ವೇಟಿವ್ಸ್ ಪ್ರಿವೆಂಟ್ ಸ್ಪಾಯ್ಲಿಂಗ್ ಫುಡ್ ಡ್ಯೂ ಟು ಮೈಕ್ರೋಬಯಾಲಜಿಕಲ್ ಗ್ರೋತ್. ಏನಾಗುತ್ತೆ, ಈ ಫುಡ್ ಪ್ರಿಸರ್ವೇಟಿವ್ ಅನ್ನ ಏನೇನು ಯೂಸ್ ಮಾಡ್ತಾ ಇರ್ತೀವಲ್ಲ, ಈ ಫುಡ್ ಪ್ರಿಸರ್ವೇಟಿವ್ ಫುಡ್ ಸ್ಪಾಯ್ಲ್ ಆಗದೆ ಇರೋ ತರ ಏನ್ ಮಾಡುತ್ತೆ, ಮೈಕ್ರೋಬಯಾಲಜಿಕಲ್ ಗ್ರೋತ್ ಅನ್ನ ಪ್ರಿವೆಂಟ್ ಮಾಡೋದಕ್ಕೆ ಅಂತ ಪ್ರಿಸರ್ವೇಟಿವ್ ಗಳನ್ನ ಯೂಸ್ ಮಾಡ್ತೀವಿ. ದ ಮೋಸ್ಟ್ ಕಾಮನ್ಲಿ ಯೂಸ್ಡ್ ಪ್ರಿಸರ್ವೇಟಿವ್ ಇಸ್ ಸಾಲ್ಟ್, ಶುಗರ್, ವೆಜಿಟೇಬಲ್ ಆಯಿಲ್, sodium benzoate. Okay, sodium benzoate is used in limited quantities and it is metabolized in the body. So salt of sorbic acid and propanoic acids are also used as preservative. ನೋಡಿ, ಮೊದಲೆಲ್ಲ ಈಗ ಪಿಕೆಲ್ ಗಳನ್ನ ಹಾಕ್ತಿದ್ರು, ಅಥವಾ ಫಿಶ್ ಅನ್ನ ಇಡಬೇಕು, ಅಥವಾ ಕೆಲವು ಕಡೆ ಮ್ಯಾಂಗೋ ಇರಬಹುದು, ಅಥವಾ ಲೆಮನ್ ಇರಬಹುದು, ಉಪ್ಪಿನಕಾಯಿಗೆ ಅಂತ ಹಾಕ್ತಿದ್ರಲ್ವಾ. ಏನೇನ್ ಯೂಸ್ ಮಾಡ್ತಿದ್ರು, ಉಪ್ಪನ್ ಜಾಸ್ತಿ ಹಾಕಿಡ್ತಿದ್ರು. ಅಂದ್ರೆ ಉಪ್ಪು ಫುಡ್ ಹಾಳಾಗದೆ ಇರೋ ತರ ಪ್ರಿವೆಂಟ್ ಮಾಡುತ್ತೆ ಅಂತ. ಇನ್ ಕೆಲವು ಕಡೆ ಏನ್ ಮಾಡ್ತಿದ್ರು, ಜಾಮ್ ಗಳನ್ನ ಮಾಡ್ತಾರೆ. ತುಂಬಾ ಹಳೆ ಅಂದ್ರೆ ನಾವು ಚಿಕ್ಕದಿರುವಾಗ ಶುಗರ್ ಅನ್ನ ಯೂಸ್ ಮಾಡ್ತಿದ್ರು. ಶುಗರ್ ಏನ್ ಮಾಡುತ್ತೆ ಹೇಳಿ, ಅದು ಫುಡ್ ಹಾಳಾಗದೆ ಇರೋ ತರ ಯೂಸ್ ಮಾಡ್ತಿದ್ರು. ಇನ್ನು ವೆಜಿಟೇಬಲ್ ಆಯಿಲ್ಸ್ ಅಂದ್ರೆ, ಈಗ ಒಂದು ಉಪ್ಪಿನಕಾಯಿ ಎಲ್ಲ ಮಾಡಿದ್ರೆ ಮೇಲ್ಗಡೆಯಿಂದ ಎಣ್ಣೆನ ಹಾಕ್ತಿದ್ರು ನೋಡಿ. ಕಾರಣ ಏನು ಅಂದ್ರೆ, ಅದು ತುಂಬಾ ದಿನ ಬರ್ಲಿ ಅಂತ. ಆಮೇಲೆ ಫುಡ್ ಟೇಸ್ಟ್ ಎನ್ಹಾನ್ಸ್ ಮಾಡುತ್ತೆ. ಬಟ್ ಸಾಲ್ಟ್ ಮತ್ತೆ ಆಯಿಲ್ಸ್ ಅನ್ನ ಯೂಸ್ ಮಾಡೋದು ಯಾಕೆ ಹೇಳಿ, ಪ್ರಿಸರ್ವ್ ಆಗಿರ್ಲಿ. ಈಗ ಫಿಶ್ ಇದ್ರೆ ಅಥವಾ ಮೀಟ್ ಇದ್ರೆ ಅದನ್ನೆಲ್ಲ ಪ್ರಿಸರ್ವ್ ಮಾಡ್ತಿದ್ರು. ಸೋಡಿಯಂ ಬೆನ್ಸೋಯಿಟ್ ಅನ್ನ ಎಲ್ಲೆಲ್ಲಿ ಹಾಕ್ತಿವಿ ಹೇಳಿ, ಕೋಕೋ ಕೋಲಾ ಇರ್ಬೋದು, ಜಾಮ್ಗಳಿರ್ಬೋದು, ಪ್ಯೂರೀಸ್ ಇರಬಹುದು, ಅಥವಾ ನಾವು ಯೂಸ್ ಮಾಡೋ ಸಾಸ್ಗಳು, ಇವೆಲ್ಲ ಏನ್ ಮಾಡ್ತೀವಿ ನಾವು, ಸೋಡಿಯಂ ಬೆನ್ಸೋಯೇಟ್ ಅನ್ನು ಯೂಸ್ ಮಾಡ್ತೀವಿ. ಈ ಸೋಡಿಯಂ ಬೆನ್ಸೋಯೇಟ್ ಏನ್ ಮಾಡುತ್ತೆ, ವಿಚ್ ಇನ್ಹಿಬಿಟ್ ದ ಫಂಕ್ಷನ್ ಆಫ್ ಫಂಗೈಸ್. ಓಕೆ, ಫಂಗಸ್ ಅನ್ನ ಬರ್ದೇ ಇರೋ ತರ ಇನ್ಹಿಬಿಟ್ ಮಾಡುತ್ತೆ ಇದು. ಓಕೆ, ಸಾಲ್ಟ್ ಆಫ್ ಸಾರ್ಬಿಕ್ ಆಸಿಡ್ಸ್ ಆಲ್ಸೋ ಯೂಸ್ಡ್ ಇನ್ ಯಾವ್ದ್ರಲ್ಲಿ, ಬೇಕರಿ ಐಟಮ್ ಅಲ್ಲಿ ಆಂಟಿ ಫಂಗಲ್ ಏಜೆಂಟ್ ಆಗಿ ಯೂಸ್ ಮಾಡ್ತೀವಿ ನಾವು. ಓಕೆ, ಅಂದ್ರೆ ಈಗ ಬ್ರೆಡ್ ಇರ್ಬಹುದು, ಬನ್ ಇರ್ಬಹುದು, ಒಂದೇ ದಿನಕ್ಕೆ ಹಾಳಾಗ್ಬಿಡುತ್ತೆ ಪ್ರಿಸರ್ವೇಟಿವ್ ಹಾಕ್ತಿದ್ರೆ. ನಾವೇನ್ ಮಾಡ್ತೀವಿ, ಅದಕ್ಕೆ ಸಾರ್ಬಿಕ್ ಆಸಿಡ್ ಅಥವಾ ಪ್ರೊಫೆನೋಯಿಕ್ ಆಸಿಡ್ ಅನ್ನ ಹಾಕೋದಕ್ಕೆ ಅದು ಜಾಸ್ತಿ ದಿನ ಬಳಕೆ ಬರುತ್ತೆ. ಓಕೆ, ಥ್ಯಾಂಕ್ ಯು.